ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖಾಧಿಕಾರಿ ಇದ್ದಾರಲ್ಲ, ಇವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗುತ್ತಾ ಎನ್ನುವಂತ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಹಾಗಾದ್ರೆ ಅವ್ರು ಮಾಡ್ಕೊಂಡಿರುವಂತ ಎಡವಟ್ಟು ಏನು? ಇನ್ವೆಸ್ಟಿಗೇಷನ್ ಆಫೀಸರ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗುತ್ತಾ? ಆ ಎಡವಟ್ಟು ತನಿಖಾಧಿಕಾರಿ ವಿರುದ್ಧವೇ ಕೇಸ್ ದಾಖಲಾಗುವಂತೆ ಮಾಡುತ್ತಾ? ಪ್ರಕರಣದ ಕ್ರಾಸ್ ಎಕ್ಸಾಮಿನೇಷನ್ ವೇಳೆ ಪೊಲೀಸರು ಎಡವಟ್ಟು ಮಾಡಿಕೊಂಡಿರೋದು ಈಗ ಬಟಾಬಯಲಾಗಿದೆ. ದರ್ಶನ್ ಮತ್ತು ಗ್ಯಾಂಗ್ ಮಹಜರು ವೇಳೆ ನಡೆದಿತ್ತು ಆ ಎಡವಟ್ಟು. ಮಹಜರು ಕಾಫಿಯಲ್ಲಿರುವಂತಹ ಸ್ಥಳವೇ ಬೇರೆ, ನಂತರದಲ್ಲಿ ಹೇಳಿದಂತ ಜಾಗವೇ ಬೇರೆ. ಎಲ್ಲೋ ಮಹಜರು ಮಾಡಿ ಕಾಮಾಕ್ಷಿಪಾಳ್ಯ ಠಾಣೆ ಅಂತ ಪೊಲೀಸರು ಹೇಳಿದ್ದಾರೆ. ಟೈಲ್ಸ್ ಹಾಕಿರುವಂತ ಕ್ಯಾಬಿನ್ ನಲ್ಲಿ ಫೋಟೋವನ್ನ ಪೊಲೀಸರು ತೆಗೆದಿದ್ದಾರೆ. ಇದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಅಂತ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ ರಿಪೋರ್ಟ್ ನಲ್ಲಿ. ಅಸಲಿಗೆ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಟೈಲ್ಸ್ ಫ್ಲೋರಿಂಗೇ ಇಲ್ಲ, ಅಲ್ಲಿ ಟೈಲ್ಸೇ ಇಲ್ಲ. ಸ್ಥಳ ಪರಿಶೀಲನೆ ನಡೆಸಿ ವರದಿಯನ್ನ ನೀಡುವಂತೆ CCH 64 ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಇವತ್ತು ವಕೀಲರ ಸಮ್ಮುಖದಲ್ಲೇ ಕಾಮಾಕ್ಷಿಪಾಳ್ಯ ಠಾಣೆ ಪರಿಶೀಲನೆ ಆಗುತ್ತೆ. ಒಂದ್ ವೇಳೆ ಬೇರೆ ಜಾಗ ಆಗಿದ್ರೆ ಇನ್ಸ್ಪೆಕ್ಟರ್ ವಿರುದ್ಧ ಕೇಸ್ ದಾಖಲಾಗುತ್ತಾ? ಹಾಗಾದ್ರೆ ಸದ್ಯಕ್ಕಿರುವಂತ ಪ್ರಶ್ನೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದ್ದಂತ ತನಿಖಾಧಿಕಾರಿ ವಿರುದ್ಧವೇ ಕ್ರಿಮಿನಲ್ ಕೇಸ್ ದಾಖಲಾಗುತ್ತಾ ಎನ್ನುವಂತ ಪ್ರಶ್ನೆಗಳು ಸದ್ಯಕ್ಕೆ ಉದ್ಭವಿಸ್ತಾ ಇದೆ. ಇಲ್ಲಿ ಆಗಿರುವಂತ ಎಡವಟ್ಟು ಏನು ಅಂತ ಹೇಳಿದ್ರೆ, ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಅಂತ ಹೇಳಿದ್ದಾರೆ. ಅಲ್ಲಿ ಟೈಲ್ಸ್ ಇರುವಂತ ಫ್ಲೋರ್ ಅನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಆದ್ರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಟೈಲ್ಸ್ ಇರುವಂತ ಫ್ಲೋರ್ಗಳೇ ಇಲ್ಲ ಎನ್ನುವಂಥದ್ದು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತ ಆರೋಪ. ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಮಹಜರು ಪ್ರಕ್ರಿಯೆ ಕೂಡ ನಡೆಯುತ್ತೆ. ಕಾದ್ ನೋಡಬೇಕು ತನಿಖಾಧಿಕಾರಿ ವಿರುದ್ಧ ಕ್ರಮ ಆಗುತ್ತಾ ಅಂತೇಳಿ. ತನಿಖಾಧಿಕಾರಿ ಎಡವಟ್ಟು ಮಾಡಿಕೊಂಡಿದ್ದಾರೆ ಎನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಶುರುವಾಗಿದೆ ಈಗ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ವಿ ತನಿಖಾಧಿಕಾರಿ ವಿರುದ್ಧ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ಪೊಲೀಸರು ಮಾಡ್ಕೊಂಡಿರುವಂತ ಎಡವಟ್ಟುಗಳು ಏನೇನು? ಸಂಪತ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಏನು ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ರು. ಆ ಚಾರ್ಜ್ ಶೀಟ್ನ ಸಂದರ್ಭದಲ್ಲಿ ಕೂಡ ವೆಂಕಟೇಶ್, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಹಾಗೇನೆ ಇಲ್ಲಿ ಪೊಲೀಸರು ಮಾಡಿರುವಂತ ಎಡವಟ್ಟುಗಳನ್ನ ಗಮನಿಸಬೇಕಾಗುತ್ತೆ. ಬೇರೆ ಜಾಗದಲ್ಲಿ ಮಹಜರು ಮಾಡಿ ಅದನ್ನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಅಂತ ಹೇಳಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ ಎನ್ನುವಂಥದ್ದು ರಿಪೋರ್ಟ್ ನೋಡಿದ್ರೆ ವೆರಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈಗ ಕೋರ್ಟ್ ಕೂಡ ಆದೇಶವನ್ನ ಕೊಟ್ಟಿದೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಅಲ್ಲಿ ಪರಿಶೀಲನೆಯನ್ನ ನಡೆಸಬೇಕು. ಆ ಫ್ಲೋರಿಂಗ್ ಹೇಗಿದೆ ಎನ್ನುವಂಥದ್ದು ಫೋಟೋದಲ್ಲಿ ನೋಡ್ತಾ ಇದ್ದೀರಾ. ಈ ಜಾಗದಲ್ಲಿ ಫ್ಲೋರಿಂಗ್ ನಲ್ಲಿ ಅಂತ ಹೇಳಿದ್ರೆ ಈ ಮಹಡಿಯಲ್ಲಿ ಟೈಲ್ಸ್ ಇದೆ. ಇದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಅಲ್ಲ ಎನ್ನುವಂಥದ್ದು ವಾದ. ಹಾಗಾದ್ರೆ ಕೋರ್ಟ್ನ ಆದೇಶದ ಮೇರೆಗೆ ಇವತ್ತಾಗುವಂತ ಪರಿಶೀಲನೆ ಇದೆಯಲ್ಲ, ಒಂದ್ ಕಡೆಯಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಟೈಲ್ಸೇ ಇಲ್ಲ. ಹಾಗಾದ್ರೆ ಬೇರೆ ಜಾಗಕ್ಕೆ ಕರ್ಕೊಂಡೋಗಿ ಬೇರೆ ಜಾಗದಲ್ಲಿ ಫೋಟೋವನ್ನ ತೆಗೆದು ಇದನ್ನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಅಂತೇಳಿ ಉಲ್ಲೇಖ ಮಾಡಲಾಯ್ತಾ? ಸದ್ಯಕ್ಕಿರುವಂತ ಪ್ರಶ್ನೆ ಇದು. ಕಾದ್ ನೋಡಬೇಕು ಯಾವ ರೀತಿಯಾಗಿ ತನಿಖೆ ಆಗುತ್ತೆ ಅಂತೇಳಿ. ಒಂದ್ ಕಡೆಯಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ IO ವಿರುದ್ಧ ಕೇಳಿ ಬರ್ತಾ ಇರುವಂತ ಆರೋಪ ಇದು. ಹಾಗೇನೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನ ಮಾಡಿದ್ದಾರೆ ಎನ್ನುವಂತ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಪ್ರಕರಣದ ಕೆಲವೊಂದಿಷ್ಟು ಆರೋಪಿಗಳು ಜೈಲಿನಿಂದ ಹೊರಗಡೆ ಇದ್ರೆ A1 ಪವಿತ್ರ ಗೌಡ, ಹಾಗೇನೆ ಪ್ರಕರಣದ 2ನೇ ಆರೋಪಿಯಾಗಿರುವಂತ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇನ್ನೊಂದು ಕಡೆಯಲ್ಲಿ ತನಿಖೆ ವಿಚಾರಕ್ಕೆ ಬರೋದಾದ್ರೆ, ಹಾಗೇನೆ ತನಿಖೆ ಯಾವ ರೀತಿಯಾಗಿ ಸಾಗಿತ್ತು, ಸ್ಥಳ ಮಹಜರು ಪ್ರಕ್ರಿಯೆ, ಇಲ್ಲಿ ಆಗಿರುವಂತ ದೋಷಗಳನ್ನು ನೋಡಬೇಕಾಗತ್ತೆ. ತನಿಖಾಧಿಕಾರಿಗಳು ಮಾಡಿಕೊಂಡಿರುವಂತ ಎಡವಟ್ಟುಗಳು. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನಾನು ಆಗ್ಲೂ ಕೂಡ ಕೇಳ್ತಾ ಇದ್ದೆ, ತನಿಖಾಧಿಕಾರಿಗಳು ಒಂದಷ್ಟು ಎಡವಟ್ಟುಗಳನ್ನ ಮಾಡ್ಕೊಂಡಿದ್ದಾರೆ, ಅದು ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ವಿಚಾರಕ್ಕೆ ಬರೋದಾದ್ರೆ ಈ ಸಂಬಂಧ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ. ಸಂಬತ್ತೇನೆಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಏನು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಅಲ್ಲಿ ಸೆಕ್ಯೂರಿಟಿ ಮತ್ತು ಜನ ಹೆಚ್ಚಾಗಿ ಬರ್ತಾರೆ ಅನ್ನುವಂಥ ಕಾರಣ ಹಿನ್ನೆಲೆಯಲ್ಲಿ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಈ ಒಂದು ಕೇಸ್ನ ತನಿಖೆಯನ್ನು ಮಾಡಿರ್ತಾರೆ. ತನಿಖೆಯ ಸಂದರ್ಭದಲ್ಲಿ ಎಲ್ಲವೂ ಕೂಡ ಇಲ್ಲೇ ಆಗಿರುತ್ತೆ. ಆದರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂಥ ವೇಳೆಯಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಸ್ಪಾಟ್ ಮಹಜರಲಾಗಿದೆ, ತನಿಖೆಯನ್ನು ಮಾಡಲಾಗಿದೆ ಆರೋಪಿಗಳಂತ ಹೇಳಿ ಫೋಟೋಗಳನ್ನೆಲ್ಲ ಕೂಡ ತೆಗೆದಿರ್ತಾರೆ. ಆದರೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಈ ಆರೋಪಿಗಳನ್ನು
ಏನು ತನಿಖೆ ಮಾಡಲಾಗಿದೆ, ಸ್ಪಾಟ್ ಮಾಜರ್ ಮಾಡಲಾಗಿದೆ, ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಆದರೆ ಫೋಟೋಗಳಲ್ಲಿ ನೋಡಿದಂಥ ವೇಳೆಯಲ್ಲಿ ಬೇರೆದೇ ಒಂದು ಲೊಕೇಶನ್ ಇರುತ್ತೆ. ಆ ಒಂದು ಅಂಶವನ್ನು ಇಟ್ಕೊಂಡು ಕೋರ್ಟ್ಗೆ ಅರ್ಜಿಯನ್ನು ಹಾಕೋದಕ್ಕೂ ಕೂಡ ಈಗ ವಕೀಲರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಈ ಮೇಲ್ನೋಟಕ್ಕೆ ಇದು ಕಾನೂನಾತ್ಮಕವಾಗಿ ಈ ರೀತಿ ಆಗಿರುವಂಥದ್ದು ಓಕೆ, ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರವೇ. ಆದರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಹೇಳುವಂಥ ವೇಳೆಯಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆ ಅಂತ ಯಾಕೆ ನೇಮಿಸಿದ್ರು ಅನ್ನುವಂಥ ಒಂದು ಅಂಶವನ್ನು ಇಟ್ಕೊಂಡು ತನಿಖಾಧಿಕಾರಿ ವಿರುದ್ಧ ಒಂದು ಕೇಸನ್ನು ದಾಖಲಿಸೋದಕ್ಕೆ ಈಗ ಅರ್ಜಿಯನ್ನು ಸಲ್ಲಿಸ್ತಾರೆ. ಆದರೆ ಇದಾದ ಬಳಿಕ ಕೂಡ ವಕೀಲರು ಬಂದು ಏನು ಒಂದು ಠಾಣೆಗೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡ್ತಾರೆ. ಇದು ಈ ಒಂದು ತಕರಾರನ್ನ ಅರ್ಜಿಯನ್ನು ಸಲ್ಲಿಸೋದಕ್ಕೂ ಕೂಡ SPP ಅವರು ಮುಂದಾಗ್ತಾರೆ. ಆಗ ಈ ಅರ್ಜಿಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಎಲ್ಲವೂ ಕೂಡ ಆಗುತ್ತೆ. ಅದಾದ ಬಳಿಕ ಕೂಡ ತೀರ್ಪು ಬರುತ್ತೆ. ಅಲ್ಲಿವರೆಗೂ ಕೂಡ ಈ ಪ್ರಕರಣ ಸಂಬಂಧಪಟ್ಟಂತೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಆದರೆ ಏನು ಒಂದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ತನಿಖೆ ಮಾಡಿರುವಂತಹ ವಿಚಾರ ಎಲ್ಲವೂ ಕೂಡ ಗೊತ್ತಿರುತ್ತೆ. ಆದರೆ ಅಧಿಕಾರಿಗಳು ಯಾಕೆ ಅದನ್ನ ಹೈಡ್ ಮಾಡಿ ಕಾಮಾಕ್ಷಿ ಪಾಳ್ಯ ಠಾಣೆ ಅಂತ ಹೇಳಿ ಮೆನ್ಷನ್ ಮಾಡಿದ್ರು ಅನ್ನೋಂಥದ್ದು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಇದೇ ಒಂದು ಅಂಶಗಳ ಆಧಾರದ ಮೇಲೆ ಕೂಡ ಆರೋಪಿಗಳ ವಿರುದ್ಧ ವಿನಾಕಾರಣವಾಗಿ ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಕೇಸನ್ನಲ್ಲಿ ಅವ್ರನ್ನ ಫಿಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕೃತಕವಾಗಿ ಸಾಕ್ಷಿಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿ ಕೂಡ ಅದನ್ನು ಕೂಡ ವಾದ ಮಾಡಬಹುದು. ಆ ಹಿನ್ನೆಲೆಯಲ್ಲಿ ಕೂಡ ಕೇಸ್ಗೆ ಒಂದು ಏನು ಒಂದು ಆರೋಪಿಗಳ ಪರ ವಕೀಲರಿಗೆ ಒಂದು ಪ್ಲಸ್ ಆಗುತ್ತೆ. SPP ಅವರು ಇದನ್ನು ಯಾವ ರೀತಿಯಾಗಿ ಪ್ರತಿವಾದವನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಅಂದ್ರೆ ಇವತ್ತು ವಕೀಲರ ತಂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡುತ್ತೆ. ಸೊ ಈ ಒಂದು ಇದೆಲ್ಲವೂ ಕೂಡ ಸಾಬೀತು ಆದ ನಂತರ ಏನು ತನಿಖಾಧಿಕಾರಿ ನಾಗೇಶ್ ನಾಯ್ಕ್ ಇದ್ದಾರೆ, ಅವರ ವಿರುದ್ಧ ಒಂದು ಕೇಸ್ ದಾಖಲಾದರೂ ಕೂಡ ಅಚ್ಚರಿ ಇಲ್ಲ. ಈ ರೀತಿಯಾದಂತಹ ಹಿಂದೆ ಪ್ರಕರಣಗಳು ಕೂಡ ಸಾಕಷ್ಟು ಆಗಿವೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು ಸಂಪತ್.